ಗೋಕರ್ಣದ ಮಹಾಬಲೇಶ್ವರನಿಗೆ ಕೊಳಚೆ ನೀರಿನ ದಿಗ್ಬಂಧನ ಎದುರಾಗಿದೆ. ಇದರ ಬಗ್ಗೆ ನಿಮ್ಮ ನ್ಯೂಸ್ 18 ಕನ್ನಡ ವರದಿಯನ್ನು ಬಿತ್ತರಿಸಿದೆ. ಗೋಕರ್ಣದ ಮಹಾಬಲೇಶ್ವರನಿಗೆ ಕೊಳಚೆ ನೀರಿನ ದಿಗ್ಬಂಧನ ಆಗಿತ್ತು. ನ್ಯೂಸ್ 18 ಕನ್ನಡ ವರದಿಯನ್ನ ಮಾಡ್ತಾ ಇದ್ದಂತೆ ಕುಮಟಾ ಶಾಸಕರು ಅಲರ್ಟ್ ಆಗಿಬಿಟ್ಟಿದ್ದಾರೆ. ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆ ಆಲಿಸಿದ್ದಾರೆ ಶಾಸಕ ದಿನಕರ ಶೆಟ್ಟಿ. ಹೂಳೆತ್ತುವ ಬಗ್ಗೆ ಅಧಿಕಾರಿಗಳ ಜೊತೆಗೆ ದಿನಕರ ಶೆಟ್ಟಿ ಚರ್ಚೆ ನಡೆಸಿದ್ದಾರೆ. ಕುಮಟಾ ಶಾಸಕ ದಿನಕರ ಶೆಟ್ಟಿ ಕೊಳಚೆ ನೀರಿನ ಸಮಸ್ಯೆಯನ್ನ ಬಗೆಹರಿಸ್ತೀವಿ ಅಂತ ಹೇಳಿಕೊಂಡು ಭರವಸೆಯನ್ನ ಕೊಟ್ಟಿದ್ದಾರೆ. ಇದು ನ್ಯೂಸ್ 18 ಕನ್ನಡದ ಮತ್ತೊಂದು ಬಿಗ್ ಇಂಪ್ಯಾಕ್ಟ್. ಆಡಳಿತ ವ್ಯವಸ್ಥೆ ನಿರ್ಲಕ್ಷ್ಯದ ಬಗ್ಗೆ ವರದಿಯನ್ನ ಮಾಡಿತ್ತು ನ್ಯೂಸ್ 18 ಕನ್ನಡ. ಯಾವಾಗ ವರದಿ ಬಿತ್ತರಾಗತ್ ನೋಡಿ, ತಕ್ಷಣ ಎಚ್ಚೆತ್ತಂತಹ ಸಚಿವರು ಆ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಸ್ಥಳಕ್ಕೆ ತೆರಳಿ ದೇವಾಲಯದ ಅಭಿವೃದ್ಧಿ ಮತ್ತು ಸಂಗಮನಾಲಯದ ಹೂಳೆತ್ತುವ ಬಗ್ಗೆ ಅಧಿಕಾರಿಗಳನ್ನ ಕರೆಸಿ ಚರ್ಚಿಸಿದ್ದಾರೆ ಶಾಸಕ ದಿನಕರ್ ಶೆಟ್ಟಿ. ನ್ಯೂಸ್ 18 ವರದಿಯ ಬಗ್ಗೆ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ. ನಮ್ಮೂರಲ್ಲಿ ನ್ಯೂಸ್ 18 ನಲ್ಲಿ ಪ್ರತಿ ಬಾರಿಯೂ ಕೂಡ ನಾವು ಒಂದೊಂದು ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ವರದಿಯನ್ನ ಬಿತ್ತರ ಮಾಡ್ತೀವಿ. ಅದೇ ರೀತಿ ಈ ಭಾಗದಲ್ಲಿ ಯಾವ ರೀತಿ ಕೊಳಚೆ ನೀರಿನಿಂದ ಆ ದೇವರಿಗೆ ದಿಗ್ಬಂಧನ ಆಗ್ತಿದೆ ಅನ್ನೋದ್ರ ಬಗ್ಗೆ ಕೂಡ ವರದಿಯನ್ನ ಬಿತ್ತರ ಮಾಡಿದ್ವಿ. ನಮ್ಮ ಪ್ರತಿನಿಧಿ ಕೂಡ ಅದ್ರ ಬಗ್ಗೆ ಫಾಲೋ ಅಪ್ ಮಾಡ್ತಾನೆ ಇದ್ರು. ಈಗ ಫೈನಲಿ ಆ ಒಂದು ವರದಿ ಏನಿದೆ ಫಲಪ್ರದ ಆಗಿದೆ. ಶಾಸಕರು, ಕುಮಟಾ ಶಾಸಕ ಆ ಸ್ಪಾಟ್ಗೆ ವಿಸಿಟ್ ಅನ್ನ ಮಾಡಿಬಿಟ್ಟು ಅಲ್ಲಿ ಯಾವ ರೀತಿ ಕೊಳಚೆ ನೀರು ದೇವಸ್ಥಾನದ ಭಾಗಕ್ಕೆ ಬರ್ತಾ ಇದೆ ಮತ್ತು ಹೂಳೆತ್ತುವ ಕೆಲಸ ಎಷ್ಟೊತ್ತಿಗೆ ಆಗಬೇಕು, ಯಾವ ರೀತಿ ಆಗಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿಯನ್ನ ಪಡ್ಕೊಂಡು ತತ್ಕ್ಷಣ ಈ ಸಮಸ್ಯೆಯನ್ನು ನಾವು ಆದಷ್ಟು ಬೇಗ ಬಗೆಹರಿಸ್ತೀವಿ ಅಂತ ಒಂದು ಭರವಸೆಯನ್ನ ಕೊಟ್ಟಿದ್ದಾರೆ. ಗೋಕರ್ಣ ದೇವಸ್ಥಾನದಲ್ಲಿ ಕೊಳಚೆ ನೀರಿನ ದಿಗ್ಬಂಧನಕ್ಕೆ ಈಶ್ವರ ಒಳಗಾಗಿದ್ದ. ಸೊ ಇದ್ರ ಬಗ್ಗೆ ಸತತವಾಗಿ ನ್ಯೂಸ್ 18 ಕನ್ನಡ ವರದಿಯನ್ನ ಬಿತ್ತರಿಸಿದಂತಹ ಫಲವಾಗಿ ಶಾಸಕರು ಆ ಸ್ಪಾಟ್ಗೆ ಭೇಟಿಯನ್ನ ಕೊಟ್ಟಿದ್ದಾರೆ. ದಿನಕರ್ ಶೆಟ್ಟಿ ಸ್ಪಾಟ್ಗೆ ಭೇಟಿ ಕೊಟ್ಟು ಸಮಸ್ಯೆಗಳ ಬಗ್ಗೆ ವರದಿಯನ್ನ ಪಡ್ಕೊಂಡಿದ್ದಾರೆ. ಒಂದು ಹಾಳಾಗಿದೆ. ಸಮಸ್ಯೆ ಒಳ್ಳೆ ನೀವು ಒಂದು ಒಳ್ಳೆ ವಿಡಿಯೋ ಹಾಕೊಂಡು ಏನು ಒಂದು ಸಮಸ್ಯೆ ಯಾವಾಗ ಮಾಡುದು ಸರ್, ಎಷ್ಟು ತಿಂಗಳ ಬೇಕು ನಿಮ್ಗೆ? ಚರಂಡಿ ಕ್ಲೀನ್ ಮಾಡಾಗಿದೆ. ಇದು ಒಂದು ನಮ್ಗೆ ಕ್ಲೀನ್ ಮಾಡೋದು ಸಮಸ್ಯೆ ಆಗಿದೆ. ಕಳೆದ 2-3 ದಿನಗಳ ಹಿಂದೆ ನ್ಯೂಸ್ 18 ನಲ್ಲಿ ನನ್ನ ಕ್ಷೇತ್ರದ ಗೋಕರ್ಣದ ಪವಿತ್ರ ಕ್ಷೇತ್ರದ ಬಗ್ಗೆ ವರದಿ ಬಂದಿತ್ತು. ತಕ್ಷಣವೇ ನಾನು ಅಲ್ಲಿ ಹೋಗಿ ಅಲ್ಲಿ ಏನಾಗಬೇಕು ಅದನ್ನ ನೀರೆಲ್ಲ ಪಾಸ್ ಮಾಡಿಕೊಡುವಂತ ಕೆಲಸ ಪಂಚಾಯತ್ PDO ಅಧಿಕಾರಿಗಳನ್ನ ಕರ್ಕೊಂಡು ಹೋಗಿ ಸ್ವತಃ ನಿಂತು ಅದನ್ನ ಮಾಡಿಸಿ ಕೊಟ್ಟಿದ್ದೇನೆ. ಮತ್ತು ಮುಂದೂ ಸಹ ಸರ್ಕಾರದಿಂದ ಮತ್ತು ಕೇಂದ್ರ ಸರ್ಕಾರದಿಂದ ಗೋಕರ್ಣದ ಬಗ್ಗೆ ವಿಶೇಷವಾದಂತ ಗಮನವನ್ನ ನಾನು ಕೊಡ್ತೇನೆ. ಈಗಲೂ ಸಹ ಇವತ್ತು ಸಹ ನಮ್ಮ ಉಸ್ತುವಾರಿ ಸಚಿವರ ಸಭೆಯಲ್ಲೂ ಸಹ ಗೋಕರ್ಣ ವಿಷಯವನ್ನ ಪ್ರಸ್ತಾಪ ಮಾಡಿದೆ.